ನಮಸ್ಕಾರ ಮೈಸೂರು. ನಾವಿವತ್ತು ದಟ್ಗಳ್ಳಿ ಮೈಸೂರಲ್ಲಿದ್ದೀವಿ. ಇಲ್ಲಿ ನಿಮಗೊಂದು ಬ್ರ್ಯಾಂಡ್ ನ್ಯೂ ಗ್ರೌಂಡ್ ಫ್ಲೋರ್ಲಿ 1 ಬೆಡ್ರೂಮ್ ಮನೆ ಪ್ಲಸ್ 2 ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ನಾನು ಹೇಳಿದಂಗಿದು ದಟ್ಗಳ್ಳಿ ಮೈಸೂರಲ್ಲಿ ಬರುವಂತಹ ಹೊಸ ಮನೆ ಸೇಲ್ಗಿದೆ. ಈ ಮನೆನ 30-40 ಕಟ್ಟಿದ್ದಾರೆ. ಮುಡಾ ಅಲಾಟೆಡ್ ಸೈಟ್. ಮನೆ ಮುಂದೆ 40 ಅಡಿ ರಸ್ತೆ ಬರುತ್ತೆ. ವೆಸ್ಟ್ ಫೇಸಿಂಗ್ ಸೈಟ್ ಇದು, ಹಾಗೂ ವೆಸ್ಟ್ ಫೇಸಿಂಗಿಗೆ ಡೋರ್ನ ಇಟ್ಟಿದ್ದಾರೆ. ನಾನು ಹೇಳ್ದಂಗಿದು ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಮನೆ ಪ್ಲಸ್ 2 ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ಸೇಲ್ಗಿದೆ. ಇದು ದಟ್ಗಳ್ಳಿ ಮೈಸೂರಲ್ಲಿ ಬರುತ್ತೆ. ಏನು ನೋಡಿದ್ರಿ, ಫ್ರಂಟ್ ಎಲಿವೇಶನ್ ನೋಡಿದ್ರಿ. ಸೊ ಈಗ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಹೇಳ್ದಂಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ವಿಶಾಲವಾಗಿ 2 ಕಾರ್ ನಿಲ್ಲಿಸುವಷ್ಟು, ಅಂದರೆ ಕ್ಲೋಸ್ಡ್ ಕಾರ್ ಪಾರ್ಕಿಂಗ್, ಮನೆ ಒಳಗಡೆನೆ ಕಾಂಪೌಂಡ್ ಒಳಗಡೆನೆ ಪಾರ್ಕ್ ಮಾಡುವಷ್ಟು ವಿಶಾಲವಾದ ಜಾಗ ಇದೆ. ಪ್ಲಸ್ ಒಂದು 5ರಿಂದ 6 ಟೂ ವೀಲರ್ ನಿಲ್ಲಿಸುವಷ್ಟು ಸ್ಥಳಾವಕಾಶ ಇದೆ. ಸೊ ನಾನು ಹೇಳಿದಂಗೆ ಇದು ವೆಸ್ಟ್ ಫೇಸಿಂಗ್ ಸೈಟ್ ಹಾಗೂ ವೆಸ್ಟ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ಈಗ ತಾನೇ ಕಾಮಗಾರಿ ಮುಗಿದಿರೋದ್ರಿಂದ ವಸ್ತುಗಳು ಅಲ್ಲೇ ಇದೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಸಿಂಗಲ್ ಬೆಡ್ರೂಮ್ ಮನೆ. ಏನಾದ್ರು ನೀವು ಇದನ್ನು ಒಂದು ಪೋರ್ಷನ್ನ ರೆಂಟ್ ಕೊಟ್ಟು ಮೇಲ್ಗಡೆ 3 ಬೆಡ್ರೂಮ್ ಡ್ಯೂಪ್ಲೆಕ್ಸಲ್ಲಿ ನೀವು ವಾಸ ಮಾಡ್ಬೋದು. ಇಲ್ಲ 2 ಪೋರ್ಷನ್ ನೀವು ಬಾಡಿಗೆ ಕೊಡೋಂಗೆ ವ್ಯವಸ್ಥಿತವಾಗಿದೆ. ಈಗೇನು ನೋಡಿದ್ರಿ, ಇದು ಲಿವಿಂಗ್ ಏರಿಯಾ, ಕಂಪ್ಲೀಟ್ ವಿಟ್ರಿಫೈಡ್ ಫ್ಲೋರಿಂಗ್, ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್ ಮತ್ತು ಪ್ರೀಮಿಯಂ ಬಾತ್ರೂಮ್ ಫೀಚರ್ಸ್ ಇರುವಂತಹ ಗ್ರೌಂಡ್ ಫ್ಲೋರ್ಲಿರುವಂತಹ ಸಿಂಗಲ್ ಬೆಡ್ರೂಮ್ ಮನೆ. ಲಿವಿಂಗ್ ಏರಿಯಾ ನೋಡಿದ್ವಿ, ದೇವ್ರ ಮನೆ ನೋಡಿದ್ವಿ. ಇದನ್ನು ಗ್ರೌಂಡ್ ಫ್ಲೋರಲ್ಲಿರುವಂತಹ ಫಸ್ಟ್ ಬೆಡ್ರೂಮ್, ಅಂದರೆ 1 ಬೆಡ್ರೂಮ್ ಇರೋದು ಈ ಮನೆಯಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಒಂದು ಕಾಮನ್ ಬಾತ್ರೂಮ್, ವೆಸ್ಟರ್ನ್ ಕ್ಲಾಸೆಟ್, ಸಿಂಕ್, ಶವರ್ ಹಾಗೂ ಒಳ್ಳೆ ಗಾಳಿ ಬೆಳಕಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಏನು ನೋಡಿದ್ರಿ, ಲಿವಿಂಗ್ ಏರಿಯಾ ಪಕ್ಕದಲ್ಲೇ ದೇವ್ರ ಮನೆ, ಅದ್ರ ಪಕ್ಕದಲ್ಲೇ ನಿಮಗೆ ಓಪನ್ ಮಾಡಲ್ ಕಿಚನ್ ಬರುತ್ತೆ. ಎಲ್ ಶೇಪಲ್ಲಿ ಕಿಚನ್ ಮಾಡಿದ್ದಾರೆ. ಪ್ಲಸ್ ಮೇಲ್ಗಡೆ ಸ್ಟೋರೇಜ್ ಫೆಸಿಲಿಟೀಸ್ ಸಹಿತ ಕೊಟ್ಟಿದ್ದಾರೆ. ಇಲ್ಲೇ ಕಿಚನ್ ಪಕ್ಕನೇ ನಿಮಗೆ ಒಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಹಾಗೂ ಮನೆ ಸುತ್ತಲೂ ಓಡಾಡುವಷ್ಟು ಸ್ಥಳಾವಕಾಶ ಇದೆ. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ. ಸೊ ನಾವೀಗ ಗ್ರೌಂಡ್ ಫ್ಲೋರ್ ಇರುವಂತಹ ಒಂದು ಸಿಂಗಲ್ ಬೆಡ್ರೂಮ್ ಮನೆ ನೋಡಿದ್ವಿ. ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದು ಆ್ಯಂಟಿಸ್ಕಿಡ್ ಗ್ರಾನೈಟ್ ಸ್ಟೆಪ್ಸ್ ಬಳಸಿದ್ದಾರೆ, ಹಾಗೂ ಸ್ಟೀಲ್ ರೈಲಿಂಗ್ಸ್ನ ಅಳವಡಿಸಿದ್ದಾರೆ. ನೋಡ್ಬೋದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಬ್ಯೂಟಿಫುಲ್ ಆಗಿರುವಂತಹ ಒಂದು ಮೇನ್ ಡೋರ್. ಇದು ಮನೆಯ ವರಾಂಡ, ಕಂಪ್ಲೀಟ್ ಶೂ ರ್ಯಾಕ್ ಹಾಗೂ ಬ್ಯೂಟಿಫುಲ್ ಆಗಿರುವಂತಹ ಆರ್ಚ್. ಪ್ಲಸ್ ಇದು ಒಂದು ವಿಶಾಲವಾಗಿರುವಂತಹ ಲಿವಿಂಗ್ ಏರಿಯಾ. ಇದು ಕಂಪ್ಲೀಟ್ ವಿಟ್ರಿಫೈಡ್ ಫ್ಲೋರಿಂಗ್, ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಮಾಡಲ್ ಕಿಚನ್ ಎಲ್ಲ ವ್ಯವಸ್ಥಿತವಾಗಿ ಕಟ್ಟಿರುವಂತಹ ಒಂದು
3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಮನೆ. ಇದು ದೇವ್ರ ಮನೆ, ಒಬ್ಬರು ಕೂತು ಪೂಜೆ ಮಾಡುವಷ್ಟು ಸ್ಥಳಾವಕಾಶ ಇದೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಒಂದು ಓಪನ್ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ ಎಲ್ ಶೇಪಲ್ಲಿ. ಮೇಲ್ಗಡೆನೂ ಸಹಿತ ಲಾಫ್ಟ್ ಏರಿಯಾ ಅಂದರೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೆ ಯುಟಿಲಿಟಿ ಏರಿಯಾ, ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಪ್ಲಸ್ ನಿಮಗೆ ವಾಶ್ ಏರಿಯಾನು ಸಹಿತ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಲೀಟ್ ಸೇಫ್ಟಿ ರೂಲ್ಸ್ ಅಳವಡಿಸಿದ್ದಾರೆ ಹಿಂದೆಗಡೆ. ಸೊ ಇಲ್ಲಿ ನಿಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಮೆಟ್ಲು ಕೆಳಗಡೆ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ, UPS ಇಟ್ಕೋಬೋದು. ಹಾಗೂ ಇದ್ರ ಪಕ್ಕದಲ್ಲೇ ನಿಮಗೆ ಕಾಮನ್ ಬಾತ್ರೂಮ್, ವೆಸ್ಟರ್ನ್ ಕ್ಲಾಸೆಟ್, ಸಿಂಕ್, ಶವರ್ ಎಲ್ಲ ಅಳವಡಿಸಿದ್ದಾರೆ. ಇದು ನಿಮಗೆ ಫಸ್ಟ್ ಫ್ಲೋರ್ಲಿರುವಂತಹ ಫಸ್ಟ್ ಬೆಡ್ರೂಮ್. ಒಂದು ಕ್ವೀನ್ ಸೈಜ್ ಕಾಟ್ ಹಾಕುವಷ್ಟು ಸ್ಥಳಾವಕಾಶ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಅದರ ಪಕ್ಕದಲ್ಲೇ ಒಂದು ಡ್ರೆಸ್ಸಿಂಗ್ ಯೂನಿಟ್ ಸಹಿತನೂ ಕೊಟ್ಟಿದ್ದಾರೆ. ಸೊ ನಾವೀಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಆ್ಯಂಟಿಸ್ಕಿಡ್ ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ಹಾಗೂ ಸ್ಟೀಲ್ ರೇಲಿಂಗ್ಸ್ನ ಅಳವಡಿಸಿದ್ದಾರೆ ವಿತ್ ಗ್ಲಾಸ್. ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಒಂದು ಕಾಮನ್ ಏರಿಯಾ. ಸೊ ಇದು ನಿಮಗೆ ಸ್ಟಡಿ ರೂಮ್ ಮಾಡ್ಕೋಬೋದು, ಇಲ್ಲ ಯೋಗಾಗೆ ಉಪಯೋಗಿಸ್ಕೋಬೋದು. ಇದು ಸೆಕೆಂಡ್ ಬೆಡ್ರೂಮ್, ಭಾಳ ವಿಶಾಲವಾಗಿರುವಂತಹ ಸೆಕೆಂಡ್ ಬೆಡ್ರೂಮ್. ಒಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರೂ ಸಹಿತ ನಿಮಗೆ ಓಡಾಡಲಿಕ್ಕೆ ಭಾಳ ವಿಶಾಲವಾಗಿರುವಂತಹ ಸ್ಥಳಾವಕಾಶ ಇದೆ. ಅದರ ಎದುರುಗಡೆ ನಿಮಗೆ ವಾಕಿನ್ ವಾರ್ಡ್ರೋಬ್ ಮಾಡಿದ್ದಾರೆ. ಕಂಪ್ಲೀಟ್ 3 ಡೋರ್ ಇರುವಂತಹ ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಅದರ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಸಹಿತನೂ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಕಂಪ್ಲೀಟ್ ಸಿಂಕ್, ಶವರ್, ಕಮೋಡ್ ಹಾಗೂ ಒಳ್ಳೆ ಗಾಳಿ ಬೆಳಕಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ತೋರಿಸ್ತಾ ಇರುವಂತಹ ಥರ್ಡ್ ಬೆಡ್ರೂಮ್. ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ಎಲ್ ಶೇಪಲ್ಲಿ ನಿಮಗೆ ಕಿಟಕಿ ಇಟ್ಟಿದ್ದಾರೆ ಒಳ್ಳೆ ಗಾಳಿ ಬೆಳಕಿಗೆ. ಪ್ಲಸ್ ನಿಮಗೆ ಸೊ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದೆ. ಇದಕ್ಕೂ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಪ್ಲಸ್ ಇದರ ಪಕ್ಕದಲ್ಲೇ ನಿಮಗೆ ಒಂದು ವೆಟ್ ಆ್ಯಂಡ್ ಡ್ರೈ ಫ್ಲೋರ್ ಏರಿಯಾ ಇರುವಂತಹ ಬಾತ್ರೂಮ್ ಮಾಡಿದ್ದಾರೆ ವಿತ್ ಗ್ಲಾಸ್ ಪಾರ್ಟಿಷನ್. ಸೊ ಇಲ್ಲಿ ನಿಮಗೆ ಸಿಂಕ್, ಕಮೋಡ್ ಮತ್ತು ವೆಟ್ ಆ್ಯಂಡ್ ಡ್ರೈ ಫ್ಲೋರ್ ಏರಿಯಾನ ಸಪ್ರೇಟ್ ಮಾಡಿದ್ದಾರೆ. ಸೊ ಇದರ ಪಕ್ಕದಲ್ಲೇ ನಿಮಗೆ ಒಂದು ವಿಶಾಲವಾಗಿರುವಂತಹ ಬಾಲ್ಕನಿ ಏರಿಯಾ ಬರುತ್ತೆ. ಸೊ ನಾ ಹೇಳ್ದಂಗೆ ಗ್ರೌಂಡ್ ಫ್ಲೋರ್ಲಿ 1 ಬೆಡ್ರೂಮ್ ಮನೆ ಪ್ಲಸ್ 2 ಕಾರ್ ಪಾರ್ಕಿಂಗ್. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಸೇರಿ ನಿಮಗೆ ಡ್ಯೂಪ್ಲೆಕ್ಸ್ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ಕಟ್ಟಿದ್ದಾರೆ, ಸೇಲ್ಗಿದೆ. ಇದು 30-40 ಕಟ್ಟಿದ್ದಾರೆ. ಮುಡಾ ಅಲಾಟೆಡ್ ಸೈಟ್. ಮನೆ ಮುಂದೆ 40 ಅಡಿ ರಸ್ತೆ ಬರುತ್ತೆ. ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಹಾಗೂ ರೆಡ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಇದು ದಟ್ಗಳ್ಳಿ ಮೈಸೂರಲ್ಲಿ ಬರುವಂತಹ ಬ್ರ್ಯಾಂಡ್ ನ್ಯೂ ಹೊಸ ಮನೆ ಸೇಲ್ಗಿದೆ. ಇದರ ಬೆಲೆ ಮತ್ತು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.